ಮಾಜಿ ಸಚಿವ KS ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆದಂಥ ಹಿನ್ನೆಲೆಯಲ್ಲಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿಯವರ ಹೆಸರು ಘೋಷಣೆಯಾದಂಥ ಬೆನ್ನಲ್ಲೇ ಈಶ್ವರಪ್ಪ ಅವರು ಅಸಮಾಧಾನವನ್ನು ಹೊರಹಾಕಿದ್ರು. ಯಡಿಯೂರಪ್ಪ ಅವರು ನನಗೆ ಅನ್ಯಾಯ ಮಾಡಿದ್ರು ಅಂತ ಕೂಡ ಅವರು ನೆನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದನ್ನು ಅವರಲ್ಲಿರುವಂಥ ಅಸಮಾಧಾನವನ್ನು ಶಮನ ಮಾಡುವ ಸಲುವಾಗಿ ಪುತ್ರ ಕಾಂತೇಶ್ಗೆ ಮತ್ತೊಂದು ಆಫರನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು, ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ವರಿಷ್ಠರಿಂದ ಈಶ್ವರಪ್ಪ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಆದರೆ ವರಿಷ್ಠರು ಕೊಟ್ಟಿರುವಂಥ ಭರವಸೆಯನ್ನು ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಒಪ್ಪಿಕೊಂಡಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಶುಕ್ರವಾರ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಯಡಿಯೂರಪ್ಪ ಅವರ ಹೆಗಲಿಗೆ ಹೊಣೆಯನ್ನು ಹೊರಿಸಿರುವಂಥ ವರಿಷ್ಠರು ನೋಡಿ, ನಿಮ್ಮದೇ ಜಿಲ್ಲೆಯವರು, ನೀವೇ ಅವರನ್ನು ಸಮಾಧಾನ ಪಡಿಸಬೇಕು ಅಂತೇಳಿ ಈಗ ಯಡಿಯೂರಪ್ಪ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಲೋಕಸಭಾ ಚುನಾವಣೆಯ ಟಿಕೆಟ್ ತಪ್ಪಿದೆ ಅನ್ನುವ ಹಿನ್ನೆಲೆಯಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿದರು. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಈಗ ಟಿಕೆಟ್ ಕೊಡ್ತೀವಿ, ಸಮಾಧಾನವಾಗಿರಿ ಅಂತೇಳಿ ಆಫರನ್ನು ಕೊಟ್ಟಿದ್ದಾರೆ, ಅದು ಕರೆ ಮಾಡಿ. ಆದರೆ ಅಷ್ಟೇ ನಯವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರಂತೆ KS ಈಶ್ವರಪ್ಪ ಅವರು. ನೋಡಿ, ರಾತ್ರೋರಾತ್ರಿ ಶಿವಮೊಗ್ಗದಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಟಿಕೆಟ್ನ ಘೋಷಣೆ ಆಗ್ತಾ ಇದ್ದಂತೆ ಕಾಂತೇಶ್ ಅವರ ತಾಯಿ ಕಣ್ಣೀರು ಹಾಕ್ತಾರೆ. ಬಹಳ ಕನಸನ್ನು ಇಟ್ಟುಕೊಂಡಿದ್ರು, ಸಾಕಷ್ಟು ಪ್ರಚಾರಗಳನ್ನು ಮಾಡೋದಕ್ಕೆ ಮುಂದಾಗಿದ್ರು, ಹಾವೇರಿಯಲ್ಲಿ ಓಡಾಟವನ್ನು ಕೂಡ ಶುರು ಮಾಡಿಕೊಂಡಿದ್ರು. ಟಿಕೆಟ್ ಸಿಕ್ಕೇ ಸಿಗುತ್ತೆ ಬಿಜೆಪಿಯಿಂದ ಅನ್ನುವ ವಿಶ್ವಾಸದಲ್ಲಿದ್ದರು. ಅದೆಲ್ಲವೂ ಕೂಡ ನೆನೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಹುಸಿಯಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರನ್ನು ಅಲ್ಲಿ ಕಣಕ್ಕಿಳಿಸಲಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಘೋಷಣೆ ಮಾಡಲಾಗಿದೆ. ಈ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ಈಶ್ವರಪ್ಪ ಅವರಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಬಂಡಾಯದ ಬಿಸಿ ತಟ್ಟುತ್ತೆ ಎನ್ನುವ ಚರ್ಚೆಗಳು ಶುರುವಾಗಿತ್ತು. ನಿನ್ನೆ ಬೆಳಗ್ಗೆನೇ ಬೆಂಬಲಿಗರು ಎಲ್ಲರೂ ಕೂಡ ತೆರಳಿ ಮೀಟಿಂಗನ್ನು ಮಾಡಿದರು. ಇಲ್ಲ, ನೀವು ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನಾವು ಗೆಲ್ಸ್ಕೊಂಬರ್ತೀವಿ ಅಂತೇಳಿ. ಈಗ ಆಫರ್ ಕೊಟ್ಟರು ಕೂಡ ತಿರಸ್ಕಾರ ಮಾಡಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ಈಗ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, ಈಶ್ವರಪ್ಪ ಅವರು ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ಇದೆ. ಯಡಿಯೂರಪ್ಪ ಅವರ ಹೆಗಲಿಗೆ ಅವರನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ಕೊಡಲಾಗಿದೆ, ಏನಾಗ್ಬೋದು? ನಾಗೇಂದ್ರ ಬಾಬು, ಏನೋ ನಿನ್ನೆ ಹಾವೇರಿ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಈಶ್ವರಪ್ಪನವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಯಡಿಯೂರಪ್ಪನವರ ವಿರುದ್ಧ ನೇರಾನೇರವಾಗಿ ಆರೋಪವನ್ನ ಮಾಡಿದ್ರು, ಮತ್ತೆ ಅವರ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸಿದ್ರು. ಯಡಿಯೂರಪ್ಪನವರು ನನಗೆ ಕೊಟ್ಟ ಮಾತಿನಂತೆ ಉಳ್ಕೊಳ್ಳಿಲ್ಲ, ಅನ್ಯಾಯವನ್ನ ಮಾಡಿದ್ದಾರೆ. ನಾನು ಲೋಕಸಭೆ ಚುನಾವಣೆ ಹಾವೇರಿ ನನ್ನ ಮಗನಿಗೆ ಸ್ಪರ್ಧಿಸೋದಕ್ಕೆ ಹೇಳೋದಕ್ಕಿಂತ ಮುಂಚೆನೆ ನಾನು ಯಡಿಯೂರಪ್ಪನವರ ಮನೆಗೆ ಹೋಗಿದ್ದೆ. ತದನಂತರದಲ್ಲಿ ಯಡಿಯೂರಪ್ಪನವರಿಗೆ ಕೇಳಿದ ಮೇಲೆನೆ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ದು ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡಿಸ್ತೇನೆ, ಅದಾದ್ಮೇಲೆ ಅವ್ರನ್ನ ಗೆಲ್ಲಿಸುವ ಕಾರ್ಯವನ್ನ ನಾನು ಮಾಡ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದ್ರು. ಆದ್ರೆ ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆ ಉಳ್ಕೊಳ್ಳಿಲ್ಲ. ಬೇರೆಯವರಿಗೆ ಬೊಮ್ಮಾಯಿ ಆಗ್ಲಿ ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ವಹಿಸಿದ ಆಸಕ್ತಿನ ನಮ್ಮ ಮಗನ ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ವಹಿಸಲಿಲ್ಲ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಬಿಜೆಪಿಯ ವರಿಷ್ಠರು ಈಶ್ವರಪ್ಪನವರನ್ನ ಅಸಮಾಧಾನವನ್ನ ಶಮನಗೊಳಿಸಲಿಕ್ಕೆ ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಒಂದು ಆಫರ್ ಅನ್ನ ಸಹ ಈಗಾಗಲೇ ನೀಡಿರುವಂತದ್ದು. ಹಾಗಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಹಾಗೂ ಲೋಕಸಭಾ ಚುನಾವಣೆ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ಅಗರ್ವಾಲ್ ಏನಿದ್ದಾರೆ, ಅವರು ಈಶ್ವರಪ್ಪನವರಿಗೆ ಒಂದು ಕರೆಯನ್ನ ಮಾಡಿರುವಂತದ್ದು. ನಿಮ್ಮ ಮಗನಿಗೆ ವಿಧಾನ ಪರಿಷತ್ನ ಸ್ಥಾನ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಟಿಕೆಟ್ ಅನ್ನ ಕೊಡ್ತೇವೆ, ಹಾಗೆ ಗೆಲ್ಲಿಸುವ ಪ್ರಯತ್ನವನ್ನ ಮಾಡ್ತೇವೆ, ಹಾಗಾಗಿ ನೀವು ಇದನ್ನ ಒಪ್ಪಬೇಕು ಅನ್ನುವಂತ ಮಾತನ್ನ ಈಶ್ವರಪ್ಪನವರಿಗೆ ದೂರವಾಣಿ ಕರೆ ಮಾಡಿ ಹೇಳಿರುವಂತದ್ದು. ಆದ್ರೆ ಈಶ್ವರಪ್ಪನವರು ಇವು ಯಾವುದೇ ಭರವಸೆಗಳಿಗೆ ಒಪ್ಪಿಗೆಯನ್ನ ಕೊಡದೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಅವರು ಜನಾಭಿಪ್ರಾಯ ಸಭೆಯನ್ನ ಕರೆದಿರುವಂತದ್ದು. ಪ್ರಮುಖವಾಗಿ ನಾಳೆ ಜನಾಭಿಪ್ರಾಯ ಸಭೆ ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತ ಮತ್ತೆ ಮಹತ್ವವನ್ನ ಪಡೆದಿರುವಂತದ್ದು. ಶಿವಮೊಗ್ಗ ಸೇರಿದಂತೆ ನಾಳೆ ಬೆಳಗ್ಗೆ
ಸಾಗರದಲ್ಲಿ ಸಭೆ ನಡೆಯುತ್ತೆ. ಸಾಗರದ ನಂತರದಲ್ಲಿ ಶಿಕಾರಿಪುರದಲ್ಲಿ ಜನಾಭಿಪ್ರಾಯ ಸಭೆಯನ್ನ ಮಾಡ್ತಾರೆ. ತದನಂತರದಲ್ಲಿ ಶಿವಮೊಗ್ಗದ ಏನು ಬಂಜಾರ್ ಭವನ ಇದೆ, ಬಂಜಾರ್ ಭವನದಲ್ಲಿ ಸಹ ಏನು ಜನಾಭಿಪ್ರಾಯ ಸಭೆಯನ್ನ ಮಾಡಿರುತ್ತದೆ. ಈ 3 ಸಭೆಗಳ ನಂತರದಲ್ಲಿ ಇಲ್ಲಿ ಸೇರುವ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಬೆಂಬಲಿಗರು ಈ 3 ಜನ ಏನು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಆದ ನಂತರದಲ್ಲಿ ಈಶ್ವರಪ್ಪನವರು ಮುಂದಿನ ನಡೆ ಏನೆಂಬುದರ ಬಗ್ಗೆ ಅವರು ಮಹತ್ವವನ್ನ ನಿರ್ಧಾರವನ್ನ ತಿಳಿಸೋರು ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಭೀಮಾ ನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ.